ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಗಣೇಶನಿಗೆ ಭಕ್ತಿಯ ವಿದಾಯ. ಮುಂದಿನ ವರ್ಷ ಬೇಕಬ್ಬ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ರಾಮಮಂದಿರ ಗಣೇಶ್ ಹಾಗೂ ಚೌಬಾರ ಮೇಲಿನ ಬಾಲಗಂಗಾಧರ್ ತಿಲಕ್ ವೇದಿಕೆಯಲ್ಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದರು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ 50 ಕೋಟಿ ತಕ್ಷಣ ಬಿಡುಗಡೆ, ಇನ್ನು 100 ಕೋಟಿ ಬಿಡುಗಡೆಗೆ ಮುಖ್ಯಮಂತ್ರಿಗಳಿಗೆ ಮನವಿ. ಸಚಿವ ರಹೀಂ ಖಾನ್. ಬೀದರ್ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ವಾಸವಿ ಗಣೇಶ್ ಮಂಡಲದಿಂದ ಪರಿಸರ ಸ್ನೇಹಿ ಗಣೇಶನ ವಿಸರ್ಜನೆ ದಿನದಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಗಂಗಾರತಿ ಮಾಡುವ ಮೂಲಕ ಬಟನ್ ಒತ್ತುವ ಮೂಲಕ ಗಣೇಶನ ವಿಸರ್ಜನೆಗೊಳಿಸಿದರು. ಶ್ರೀ ವಿಘ್ನೇಶ್ವರ ಸೇವಾ ಸಮಿತಿ ಗೌರಿ ಗಣೇಶ್ ವಿಸರ್ಜನೆ ಹಬ್ಬದ ನಿಮಿತ್ತ ಮಹಾಪ್ರಸಾದ ವಿತರಿಸಲಾಯಿತು. ಬೀದರ್ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ವಾಸವಿ ಗಣೇಶ್ ಮಂಡಲದಿಂದ ಪರಿಸರ ಸ್ನೇಹಿ ಗಣೇಶ ಸ್ಥಾಪಿಸಿ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು. 108 ಜೋಡಿಗಳಿಂದ ಕುಂಕುಮಾರ್ಚನೆ ಮಾಡಲಾಯಿತು. ಸುದ್ದಿಯ ವಿವರಗಳು. ಬೀದರ್ ನಗರದಲ್ಲಿ ಗಣೇಶನ ವಿಸರ್ಜನೆ ಶಾಂತಿಯುತವಾಗಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ರಾಮಮಂದಿರ ಗಣೇಶ್ ಹಾಗೂ ಚೌಬಾರ ಮೇಲಿನ ಬಾಲಗಂಗಾಧರ್ ತಿಲಕ್ ಅವರ ವೇದಿಕೆಯಲ್ಲಿ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಆದರೆ ವಿವಿಧ ಬಡಾವಣೆಗಳ ಗಣೇಶನ ಮೂರ್ತಿಗಳೊಂದಿಗೆ ಮೂಲ ಸ್ಥಳದಿಂದ ಸಂಜೆ 7 ಗಂಟೆಗೆ ಮೆರವಣಿಗೆ ಆರಂಭಿಸಿದ್ದವು. ರಾತ್ರಿ 10 ಗಂಟೆಯ ನಂತರ ಒಂದೊಂದು ಮೂರ್ತಿಗಳು ಬಸವೇಶ್ವರ ವೃತ್ತ ದಾಟಿಕೊಂಡು ಓಲ್ಡ್ ಸಿಟಿ ಪ್ರವೇಶಿಸಿದ್ದವು. ಎಲ್ಲ ಗಣೇಶನ ಮೂರ್ತಿಗಳಿಗೆ ಚೌಬಾರ ಎದುರು ಗಣೇಶ್ ಮಹಾಮಂಡಳದ ಪದಾಧಿಕಾರಿಗಳು ಸ್ವಾಗತಿಸಿ ಪೂಜೆ ಸಲ್ಲಿಸಿ ಬೀಳ್ಕೊಟ್ಟರು. ಸೋಮವಾರ ನಸುಕಿನ ಜಾವ 4 ಗಂಟೆಗೆ ಕೊನೆಯ ಮೂರ್ತಿ ಚೌಬಾರ ದಾಟಿತ್ತು. ಶಹಗಂಜ್ ನೌದ್ಗೇರಿ ಮೂಲಕ ಮೂರ್ತಿಗಳನ್ನು ಬೀದರ್ ತಾಲೂಕಿನ ಕನ್ಗೋಳ ಸಮೀಪದ ಮಾಂಜ್ರಾ ನದಿಯಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ವಿಸರ್ಜಿಸಲಾಯಿತು. ಎಲ್ಲ ಮೂರ್ತಿಗಳ ಮೆರವಣಿಗೆ ಮುಗಿಯುವುದರಲ್ಲಿ ಸೋಮವಾರ ಬೆಳಗ್ಗೆ 8:30 ಗಂಟೆ ಆಗಿತ್ತು. ನಗರದ 36 ದೊಡ್ಡ ವಿನಾಯಕನ ಮೂರ್ತಿಗಳನ್ನು ಮಾಂಜ್ರಾ ನದಿಯಲ್ಲಿ ವಿಸರ್ಜಿಸಿದ್ದರೆ ಚಿಕ್ಕ ಹಾಗೂ ಮಧ್ಯಮ ಗಾತ್ರದ ಮೂರ್ತಿಗಳನ್ನು ನಗರದ ಹದಕೇರಿ ಕೆರೆಯ ಸಮೀಪ ನಿರ್ಮಿಸಿರುವ ನೂತನ ಗಣೇಶನ ಹೊಂಡದಲ್ಲಿ ವಿಸರ್ಜಿಸಲಾಯಿತು. ಗಣಪತಿ ಬಪ್ಪ ಮೋರಿಯಾ, ಅಗ್ಲೆ ಬರಸ್ತು ಜಲ್ದಿ, ಆ ಗಣಪತಿ ತಂದೆಗೆ ಜಯವಾಗಲಿ, ಮುಂದಿನ ವರ್ಷ ನೀ ಬೇಗ ಬಾ. ಹೀಗೆ ಮುಗಿಲು ಮುಟ್ಟಿದ ಜಯಘೋಷಗಳ ನಡುವೆ ಗಣಪನ ಮೂರ್ತಿಗಳ ವಿಸರ್ಜನೆಯ ಮೆರವಣಿಗೆ ನಗರದಲ್ಲಿ ಭಾನುವಾರ ರಾತ್ರಿಯಿಂದ ಸೋಮವಾರ ಬೆಳಕು ಹರಿಯುವವರೆಗೆ ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮದಿಂದ ನಡೆಯಿತು. ನಗರದ ಹಳೆ ಬಸ್ ನಿಲ್ದಾಣ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತದಿಂದ ಚೌಬಾರ, ಮಹಮ್ಮದ್ ಗವಾನ್ ಚೌಕ್, ಶಹಗಂಜ್ ರಸ್ತೆ ಉದ್ದಕ್ಕೂ ಭಾನುವಾರ ಸಂಜೆಯಿಂದ ಸೋಮವಾರ ಬೆಳಕಾಗುವವರೆಗೆ ಜನಜಾತ್ರೆ ಇತ್ತು. ಜನ ಕುಟುಂಬ ಸದಸ್ಯರೊಂದಿಗೆ ನಿದ್ದೆಗೆಟ್ಟು ರಸ್ತೆಯ ಇಕ್ಕೆಲೆ ಹಾಗೂ ಕಟ್ಟಡಗಳ ಮೇಲೆ ನಿಂತುಕೊಂಡು ಮೆರವಣಿಗೆ ಕಣ್ತುಂಬಿಕೊಂಡರು. ಬಸವೇಶ್ವರ ವೃತ್ತದಿಂದ ಚೌಬಾರ ತನಕ ಮೂರ್ತಿಗಳು ಸಾಲಾಗಿ ಮೆರವಣಿಗೆಯಲ್ಲಿ ಬಂದ ದೃಶ್ಯ ಕಣ್ಮನ ಸೆಳೆಯುವಂತಿತ್ತು. ಡಿಜೆ ಸದ್ದಿಗೆ ಯುವಕರು ಮೈಮರೆದು ಕುಣಿದರು. ಆಗಾಗ ಬಂದು ಹೋದ ತುಂತುರು ಮಳೆ ಅವರ ಉತ್ಸಾಹ ಕುಂದಿಸಲಿಲ್ಲ. ಡೊಳ್ಳು ಬಾರಿಸಿದರು, ಭಗವಧ್ವಜ ಬೀಸಿದರು, ಗಣಪತಿ ಶ್ರೀರಾಮನ ಪರ ಜಯಘೋಷ ಹಾಕಿದರು. ನಗರದ ದೇವಿ ಕಾಲನಿಯ ಸಂಭಾಜಿ ಗಣಪತಿ, ನೌಬಾದ್ ಹಾಗೂ ಪ್ರತಾಪ್ ನಗರದ ಅರ್ಧಚಂದ್ರಾಕೃತಿ ಹಾಗೂ ಶಿವಲಿಂಗದ ಎದುರು ಕುಳಿತ ಗಣೇಶ, ಬೀದರ್ಕ ರಾಜ ಹನುಮಾನ್ ಗಣೇಶ್ ಮಂಡಳಿಯ ಬೆಳ್ಳಿಯ ಗಣಪ, ಬಸವನಗರದ ತಿರುಮಲ ತಿರುಪತಿ ಮಾದರಿಯ ಗಣಪ ಮೆರವಣಿಗೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದ್ದವು. ಭಾನುವಾರ ರಾತ್ರಿ 8 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ರಾಮಮಂದಿರ ಗಣೇಶ್ ಹಾಗೂ ಚೌಬಾರ ಮೇಲಿನ ಬಾಲಗಂಗಾಧರ್ ತಿಲಕ್ ವೇದಿಕೆಯಲ್ಲಿ ಪೂಜೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ದರು. ಆದರೆ ವಿವಿಧ ಬಡಾವಣೆಗಳ ಗಣೇಶನ ಮೂರ್ತಿಗಳೊಂದಿಗೆ ಮೂಲ ಸ್ಥಳದಿಂದ ಸಂಜೆ 7 ಗಂಟೆಗೆ ಮೆರವಣಿಗೆಯು ಆರಂಭವಾದಿದ್ದು, ರಾತ್ರಿ 10 ಗಂಟೆಯ ನಂತರ ಒಂದೊಂದು ಮೂರ್ತಿಗಳು ಬಸವೇಶ್ವರ ವೃತ್ತದ ದಾಟಿಕೊಂಡು ಓಲ್ಡ್ ಸಿಟಿಗೆ ಪ್ರವೇಶಿಸಿದವು. ಎಲ್ಲ ಗಣೇಶನ ಮೂರ್ತಿಗಳಿಗೆ ಚೌಬಾರ ಎದುರು ಗಣೇಶ್ ಮಹಾಮಂಡಲದ ಪದಾಧಿಕಾರಿಗಳು ಸ್ವಾಗತಿಸಿ ಪೂಜೆ ಸಲ್ಲಿಸಿ ಬೀಳ್ಕೊಟ್ಟರು. ಸೋಮವಾರ ನಸುಕಿನ ಜಾವ 4 ಗಂಟೆಗೆ ಕೊನೆಯ ಮೂರ್ತಿ ಚೌಬಾರ ದಾಟಿತ್ತು. ಶಹಗಂಜ್ ನೌದ್ಗೇರಿ ಮೂಲಕ ಮೂರ್ತಿಗಳನ್ನು ಬೀದರ್ ತಾಲೂಕಿನ ಕನ್ಗೋಳ ಸಮೀಪದ ಮಾಂಜ್ರಾ ನದಿಯಲ್ಲಿ ಅತ್ಯಂತ ಭಕ್ತಿಭಾವದಿಂದ ವಿಸರ್ಜಿಸಲಾಯಿತು. ಎಲ್ಲ ಮೂರ್ತಿಗಳ ಮೆರವಣಿಗೆ ಮುಗಿಯುವುದರಲ್ಲಿ ಸೋಮವಾರ ಬೆಳಗ್ಗೆ 8:30 ಗಂಟೆಯಾಗಿತ್ತು. ನಗರದ 36 ದೊಡ್ಡ ವಿನಾಯಕನ ಮೂರ್ತಿಗಳನ್ನು ಮಾಂಜ್ರಾ ನದಿಯಲ್ಲಿ ವಿಸರ್ಜಿಸಿದರೆ ಚಿಕ್ಕ ಹಾಗೂ ಮಧ್ಯಮ ಗಾತ್ರದ ಮೂರ್ತಿಗಳನ್ನು ನಗರದ ಹದಕೇರಿ ಕೆರೆಯ ಸಮೀಪ ನಿರ್ಮಿಸಿರುವ ನೂತನ ಗಣೇಶನ ಹೊಂಡದಲ್ಲಿ ವಿಸರ್ಜಿಸಲಾಯಿತು.
ಜಗಮಗಿಸುವ ವಿದ್ಯುತ್ ದೀಪ, ಸ್ವಾಗತ ಕಮಾನ್ ಸಂಗೀತದಿಂದ ಮದುವೆ ಮನೆಯಂತಾಗಿದ್ದ ಬೀದರ್ನಲ್ಲಿ ಸೋಮವಾರ ಬೆಳಗ್ಗೆ 5 ದಿನಗಳ ಗಣೇಶೋತ್ಸವಕ್ಕೆ ವಿದ್ಯುಕ್ತ ತೆರೆ ಬಿತ್ತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಬಿಡಿಎ ಅಧ್ಯಕ್ಷ ಬಸವರಾಜ ಶೆಟ್ಟಿ, ನಗರಸಭೆ ಸದಸ್ಯರಾದ ಶಶಿಧರ್ ಹೊಸಳ್ಳಿ, ರಾಜಾರಾಮ್ ಚಿಟ್ಟ, ರಾಜು ಚಿಂತಾಮಣಿ, ಮಹಾಮಂಡಲದ ಪ್ರಮುಖರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಸೂರ್ಯಕಾಂತ್ ಶೆಟ್ಕರ್, ದೀಪಕ್ ವಾಲಿ, ರಮೇಶ್ ಬಿರಾದರ್ ಚಿಟ್ಟ, ಸಂತೋಷ್ ಪಾಟೀಲ್, ಜಯರಾಜ್ ಖಂಡ್ರೆ, ಮನೋಹರ್ ದಂಡೆ ಸೇರಿದಂತೆ ಇತರರು ಇದ್ದರು. ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಒಂದು ಸಹಕಾರದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳ್ತಾ ಇದೆ. ಮುಂದೂ ಕೂಡ ತಮ್ಮ ಸಹಕಾರವನ್ನು ಆಕಾಶ್ ಪಾಟೀಲ್ ಜಿ ಅವರು, ಡಾಕ್ಟರ್ ರಜನೀಶ್, ಶೈಲೇಂದ್ರ ಜಿ ಬೆಲ್ದಾಳಿ ಅವರು ಕೂಡ, ಹಾಗೂ ಅದೇ ರೀತಿ ಬಂಡಪ್ಪ ಕಾಶಂಪುರ್ ಸರ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ದಯಮಾಡಿ ದೀಪ ಪ್ರಜ್ವಲನೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಮಾನ್ಯ ಸಚಿವರಿಂದ ನಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಬೇಕಾಗಿ. ಎಲ್ಲರಿಗೆ ಗಣೇಶ ಚತುರ್ಥಿಯ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಗ್ಲೋಬಲ್ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಬಹಳ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸ್ತಾ ಬಂದಿದ್ದಾರೆ. ಸುಮಾರು ಸಲ ನಾನು ಇಲ್ಲಿ ಬಂದಿದ್ದೇನೆ. ಬಹಳ ಖುಷಿ ಆಗ್ತದೆ, ಬಹಳ ಹೆಮ್ಮೆ ಆಗ್ತದೆ. ಇವತ್ತು ನಾವೆಲ್ಲರೂ ಸಿದ್ಧಿ ವಿನಾಯಕ, ವಿಘ್ನ ನಿವಾರಕ ಅಂತ ಹೇಳ್ತೀವಿ. ಯಾವುದೇ ಒಂದು ಕಾರ್ಯ ಮಾಡೋಕ್ಕಿಂತ ಪೂರ್ವದಲ್ಲಿ ಗಣೇಶನ ಪೂಜೆ ಮಾಡಿದ್ರೆ ಆ ಕಾರ್ಯ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ, ಒಂದು ನಂಬಿಕೆ ಇದೆ, ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದ ಆಧಾರದ ಮೇಲೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಅನೇಕ ವಿದೇಶಗಳಲ್ಲೂ ಸಹಿತ ಗಣಪನ ಪೂಜೆ ಆಗ್ತದೆ. ಗಣಪತಿ ಇಲ್ಲಿಲ್ಲ ಅಂತಿಲ್ಲ, ಹಳ್ಳಿಯಲ್ಲಿದ್ದಾನೆ. ಇವತ್ತು ಪಟ್ಟಣದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಎಲ್ಲಾ ಕಡೆ ಗಣಪತಿ ಇದ್ದಾರೆ. ಹೀಗಾಗಿ ಇವತ್ತು ಇದಕ್ಕೆ ಐತಿಹಾಸಿಕವಾದಂತಹ ಪೌರಾಣಿಕ ಹಿನ್ನೆಲೆನೂ ಇದೆ, ಮತ್ತೆ ಐತಿಹಾಸಿಕ ಹಿನ್ನೆಲೆನೂ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಿತ ನಮ್ಮ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಲಿಕ್ಕೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಜನ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಬಾಲ್ ಗಂಗಾಧರ್ ತಿಲಕ್ರವರು ಇತರ ರಾಷ್ಟ್ರೀಯ ನೇತಾರರು ಸೇರಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಮಾಡಿದ್ರು. ಅದು ದಿನೇ ದಿನೇ ಬರ್ತಾ ಬರ್ತಾ ರಾಷ್ಟ್ರೀಯ ಉತ್ಸವವಾಗಿ ಈಗ ಪರಿವರ್ತನೆ ಆಗಿದೆ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರು ಇದರಲ್ಲಿ ಭಾಗವಹಿಸ್ತಾರೆ. ಈಗ ಗಣೇಶನ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆಲ್ಲ ಇರಲಿ. ಇವತ್ತೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡ್ಲಿ ಅಂತ ಹೇಳಿ ಗಣೇಶಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲ ಸದ್ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಾನ್ಯ ಸಚಿವರಿಂದ ಹಾಗೂ ಮಹಾಮಂಡಳ ಅಧ್ಯಕ್ಷರು ಗಣೇಶ್ ಮಹಾಮಂಡಳ ಡಾಕ್ಟರ್ ರಜನೀಶ್ ವಾಲಿ ಸರ್ ಅವರಿಂದ ಹಾಗೂ ಅಪ್ಪಾಜಿಯವರಿಂದ, ಹಿರಿಯ ಪತ್ರಕರ್ತರು ಇವರಿಂದ ಹಾಗೂ ಮಾನ್ಯ ಬಸವರಾಜ ಜಾಚೆಟ್ಟಿ ಸರ್ ಅವರಿಂದ ಈಗ ಪ್ರಸಾದ ವಿತರಣೆ. ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೇ ರೀತಿ ಇರಲಿ. ಈಗ ಕೆಳಗಡೆ ಮಾನ್ಯ ಸಚಿವರ ಒಂದು ಪರಿಸರ ಸ್ನೇಹಿ ಗಣಪನ ಒಂದು ಇದಕ್ಕೊಂದು ಟೈಮ್ ಹೊಡೆದು ಸರ್ವಾಂಗಿ ಸುಂದರ ಉಡಲೆ ಗಂಟೆ ತಳಗೆ ಮಾಳ ಮುಕ್ತ ಮೇಳ ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ ಜಯ ದೇವ ಜಯ ದೇವ ರತ್ನಾಗಂಧಾರ ತುಲಗರಿ ಕುಮರ ಚಂದರಾಜಿ ಓಟಿ ಕುಂಕುಮಕ್ಕೆ ಚೌರ ಇದೇ ಗಂಟ ಮುಖ ಶೋಭಾ ತೋಮರ ರುಂದುಂಡಿ ಲೋಪುರ ಚರಣಿ ಕಾಗರಿಯ ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ ದರ್ಶನ ಮಾತ್ರ ಮಾತ್ರೆ ಮನ ಕಾಮನ ಪೂರ್ತಿ ಜಯ ದೇವ ಅಂಬೋದರ ಪೀತಾಂಬರ ಬಳಿಬಳ ವಂದನ ಕನ್ನಡ ಸುಂದರ
तुण्डत्रेणे सहस्रमाता वट्वाहि सदना संकटे भावावे निर्माणे रक्षावे सर्ववन्दाने दर्शन मात्रे मन स्मरण मात्रे मन कामना पूर्ति जय देव कर्पूर गौरम करुणावतारम संसारधारम भुजेन्द्रहारम सदा वसन्तं गणपति बप्पा मंगलमूर्ति नमः शिवाय हरे राम 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 हरे 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 कृष्ण की महाराज की जय सिद्धिविनायक भगवान की जय सर 1 मिनिट सर वार्डर सर गणपति बप्पा मोरया सर थोड़ा वार्डर सर केळबरी ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಬೀದರ್ ತಾಲೂಕಾ ವ್ಯಾಪ್ತಿಯ ಭಾರೀ ಮಳೆಯಿಂದ ಅತಿವೃಷ್ಟಿ ಪ್ರದೇಶಗಳಾದ ಸಂಗನಹಳ್ಳಿ, ಇಸ್ಲಾಂಪುರ್, ಇಮಾಮಾಬಾದ್, ಹಳ್ಳಿ, ಮಾಳೇಗಾಂವ್, ಕಬ್ಲಾಪುರ್, ಅಲ್ಮಸ್ಪುರ್, ಜಾಂಪಾಡ್, ಅಲ್ಲಾಪುರ್ ಹಾಗೂ ನೇಮದಾಬಾದ್ ಸ್ಥಳಕ್ಕೆ ಭೇಟಿ ಹಾಗೂ ಸ್ಥಳ ಪರಿಶೀಲನೆ ನಡೆಸಿದರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ 50 ಕೋಟಿ ಪರಿಹಾರ ಅನುದಾನ ನೀಡಿದ್ದು, ಇನ್ನು 100 ಕೋಟಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಸಚಿವರು ಹೇಳಿದ್ದರು. ಅಲಿಯಂಬೂರ್ ಗ್ರಾಮದಲ್ಲಿ ಹಾನಿಗೊಳಗಾದ ಸೇತುವೆಯ ದುರಸ್ತಿಗೆ 5 ಕೋಟಿ ಬಿಡುಗಡೆ ಮಾಡಲಾಗುವುದು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾನಿಗೊಳಗಾದ ರಸ್ತೆ, ಸೇತುವೆ ದುರಸ್ತಿ ಕಾರ್ಯ ಶೀಘ್ರವೇ ಕೈಗೊಳ್ಳಲು ಸಚಿವರು ಸೂಚಿಸಿದರು. ಕಳೆದ 3 ದಿನಗಳಿಂದ ಸತತವಾಗಿ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವರು ಸೆಪ್ಟೆಂಬರ್ 6ರಿಂದ ಮತ್ತೆ ಮಳೆ ಪ್ರವಾಹ ಪರಿಶೀಲನಾ ಕಾರ್ಯ ಕೈಗೊಳ್ಳುವುದಾಗಿ ತಿಳಿಸಿದರು. ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು, ಉದ್ದು, ಸೋಯಾಬೀನ್, ತೊಗರೆ ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು ಕುಸಿದಿವೆ. ಪ್ರತಿಯೊಂದು ವಿಪತ್ತು ಮತ್ತು ಹಾನಿಯ ವರದಿ ಮಾಡಲು ಮತ್ತು ರೈತರಿಗೆ ಸರ್ಕಾರದಲ್ಲಿ ಪರಿಹಾರ ನೀಡಲು ಜಂಟಿ ಇಲಾಖೆ ಸಮೀಕ್ಷೆಯನ್ನ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಬೆಳೆಹಾನಿ ಮತ್ತು ಮನೆ ಹಾನಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ತಕ್ಷಣ ಪರಿಹಾರ ನೀಡಲಾಗುವುದು. ಈ ಸಂದರ್ಭದಲ್ಲಿ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ತಹಶೀಲ್ದಾರ್ ರವೀಂದ್ರ ಧಾಮ, ಕೃಷಿ ಇಲಾಖೆ ಉಪನಿರ್ದೇಶಕ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಏನ್ರಿ ಕ್ಯಾಮ್ರಾದವ್ನು ಸುಮ್ಮನೆ ಇದು ಮಾಡ್ಕೊತಿರ್ತಾರೆ. ಒಂದೇ ದಿನ ಧರ್ಮಸ್ಥಳ ಸಂಗೀನ ಗೆಲ್ಸಿದ ಪಂಚ ಸಂಗೀನ ಒಂದು ಮೀಟಿಂಗ್ ಇದೆ 2 ದಿವಸ ಬಿಟ್ಟು. ಇದು ಯಾರು ಹೊಲ ಬೇರೆಯವ್ರದ್ದು ಮಾಡಿದ್ದಾರೆ ಅವರಿಗೆ ಹೆಂಗ್ ಪರಿಹಾರ ಕೊಡ್ಬೇಕಂತ ನಾವು ವಿಚಾರಿಸಿ ಗೈಡ್ಲೈನ್ ಕೇಳಿ ನೋಡ್ರಿ ಸರ್.
ಎಸ್ಪೆಷಲಿ ಎರ್ನಲ್ಲಿ, ಬೊಂಪಲ್ಲಿ, ಇಸ್ಲಾಂಪುರ್ ತುಂಬ ಸೀರಿಯಸ್ ಇದೆ. ನಾವು ಇಷ್ಟು ಊರು ಹೋಗಿದ್ದೆವು. ಇಲ್ಲಿ ಎಷ್ಟಾಗಿದೆ ಇಲ್ಲಿ 100% ಎಲ್ಲ ಮುಗ್ದು ಹೋಗಿದೆ. ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ 2 ಸಮಸ್ಯೆ ಇದೆ. ಇದು ಫುಲ್ ಕಂಪ್ಲೀಟ್ ಬರಿಬೇಕು, ನೀವು 100% ಬರಿಬೇಕು. ಬರ್ಬಿಡಿ. ಎಷ್ಟು ಇಸ್ಲಾಂಪುರ್ನಲ್ಲಿ ಎಷ್ಟು ಎಕರೆ ಇದೆ? 425 ಹೆಕ್ಟರ್ है सर. 420 हेक्टर है सर. 1000 एकड़ 1000 ಎಕರೆ ಜಮೀನು ಇದೆ. ಓಕೆ, 90% ಹೋಗಿದೆ. 90% ಒಂದು 10% ಏನೋ ನೀವು ನೋಡಿ. ಅದು 10% ಏನಿದೆ ಅದು ಆಲ್ಸೋ ಕೆಳಗೆ ನೀರಿದೆ ಅದ್ರ ಮೇಲೆ. ಅದು ಸುಮ್ಮನೆ ನೋಡ್ಲಕ್ಕ ಹಿಂಗೆ ಕಾಣ್ಲತ್ತದೆ. 100% ನನ್ನ ಪ್ರಕಾರ ಹೋಗಿದೆ. ಒಂದು ಈಗ ಅಗ್ರಿಕಲ್ಚರ್ ಯಾರು ನೋಡ್ತೀರಿ? ನೀವು ನೋಡ್ತೀರಿ. ಓಕೆ, ಸರ್ವೆ ಯಾರು ಮಾಡ್ತಾರೆ ಈಗ? मैडम ये बहुत सीरियस मामला है. 100% करेंगे सर. ಆಯಿತು. ಈಗ ಮೇನ್ ಸಮಸ್ಯೆ ಏನಿದೆ? ಇನ್ಶೂರೆನ್ಸ್ ಯಾರು ಮಾಡ್ತಾರೆ ಇಲ್ಲಿ? ಕಂಪ್ನಿ ಥ್ರೂ ಆಗಿದೆ ಸರ್. ಲೋನಿ ಫಾರ್ಮರ್ ನಿನ್ನೆ DC ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಪ್ರಕಾರ ಇನ್ನು ಒಂದಿನದಾಗಿ ಎಷ್ಟು ಜನ ಲೋನಿ ಫಾರ್ಮರ್ಸ್ ಇದ್ದಾರೆ ಎಲ್ಲರೂ ಮಾಡಿ ಇವತ್ತು ವರ್ಕಿಂಗ್ ಡೇ ಇಟ್ಟು ಲೋಕಲೈಸ್ ಕಿಲೋಮೀಟರ್ಸ್ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಫೋನ್ ಕೊಡಿ ನಂದು. ಕಂಪನಿ ನಂಬರ್ ಫಿಸಿಕಲ್ ತಾಲೂಕದಾಗಿತ್ತು ಸರ್. ಈಗ 4 ದಿನ ಹುಬ್ಳಿ ಲೆವೆಲ್ದು ಕೂಡಿಸ್ಬಿಟ್ಟು ಈಗ ನಮ್ಮ ಜನವಾಡ ಸರ್ಕಲ್ನಾಗ ಈಗ ಸದ್ಯ ಇದ್ದಾರೆ. ಬೀದರ್ನಾಗ ಬನಶಂಕರ್ ಅಂತಿದ್ದಾರೆ. ನಮ್ಮ ಸಂತೋಷ್ ಸಾಯಿ ಪ್ರಕಾಶ್ ನಂಬರ್ ಕೊಡ್ತಾರೆ. ಲೋನಿ ಫಾರ್ಮರ್ಸ್ ನೀನು ಒಂದೇ ದಿನದಾಗ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ ಆಫ್ JD ಮೇಡಮ್ ಆ್ಯಂಡ್ ಮಿನಿಸ್ಟರ್ ಸರ್ ಎಲ್ಲರದ್ದು ಕವರ್ ಆಗಿದೆ. ಆಕ್ಷನ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಎಲ್ಲರೂ. ಈಗ 4 ಕ್ಯಾಂಡಿಡೇಟ್ ಕಳಿಸಿದ್ದಾರೆ. ವೈಯಕ್ತಿಕ ಕ್ರಮ ಪಡ್ತಿರೋ ಎಲ್ಲರಿಗೂ ರೈತರಿಗೆ ಅನುಕೂಲ ಆಯ್ತು. ಮಂದಿರ ಪೂರ डुबोगा मंदिर इलेक्ट्रिक पोल ಎಲ್ಲ ಪೂರಾ ಒಳಗೆ ಸರ್ ನೀರಿಗೆ ಕರೆಕ್ಟ್ ರಿಪೋರ್ಟ್ ಆಯ್ತು. ಕೇತಿ ಪೂರ संगमेश्वर मंदिर है देखो साहब. संगमेश्वर मंदिर पानी में सर्वे कंपनी सर्वे मत ಸರ್ಕಾರಕ್ಕೆ ಮನವಿ ಅನ್ನದ 100% ಹೋಗ್ಯದ ಅಂತೇಳಿ ಸರ್ಕಾರ ಚರ್ಚೆ ಮಾಡಿ ಈಶ್ವರ್ ಸಾಹೇಬರಿಗೆ ಚರ್ಚೆ ಮಾಡಿ ಗ್ಯಾರಂಟಿದಾಗ ಮಾತಾಡಿದ ಕರೆಂಟ್ ಕಂಬಗಳು ರಾಗಡಿ ಹೊಲದಾಗ ಕರೆಂಟ್ ಕಂಬ ರಾಗಡಿದಾಗ ಕಂಬ ಹೆಂಗಿರ್ತದೆ ಕರೆಂಟ್ ಬಂದಿದ್ದ ಅದಕ್ಕೆ ನಾವು ಡೈರೆಕ್ಷನ್ ಕೊಡ್ತಿದ್ದೀವಿ. ಸರ್ಕಾರ ಮಾತಾಡಿ ಈ ಕಂಬದ ಕೆಳಗೆ ಪ್ರೆಸೆಂಟ್ಲಿ ನಾನು ಇಸ್ಲಾಂಪುರ್ನಲ್ಲಿ ಇದ್ದೀನಿ. ಬೆಳಗ್ಗೆ 9 ಗಂಟೆಯಿಂದ ನಾನು 3ನೇ ದಿವಸ ಎಲ್ಲ ಊರಿಗೆ ಟೂರು ಪರವಾಗಿ ಹೋಗ್ಲತ್ತೀನಿ. ಯಾಕಂದರೆ ಇಸ್ಲಾಂಪುರ್, ಎರ್ನಲ್ಲಿ, ಬೊಂಪಲ್ಲಿ ಇದು ನದಿದು ಎಷ್ಟು ಏರಿಯಾ ಇದೆ, ರಾಜ್ನಾಲ್, ವಿಲಾಸ್ಪುರ್, ಮುಂದೆ ಮಾಲೇಗಾಂವ್, ಚಿಲ್ಲರ್ಗಿ, ಹಿಪ್ಪಳಗಾಂವ್ ಆ ಥರ ಒಂದು 30 ವಿಲೇಜಸ್ ಎಲ್ಲ ನದಿಗಿದೆ. ಇದು ಒಂದು ಮಹಾರಾಷ್ಟ್ರದಿಂದ ನೀರು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಡಿಸ್ಟಿಕ್ನಲ್ಲಿ ಸುಮಾರು ಮಳೆಗಾಲ ಆಗಿದೆ. ಮತ್ತು ಇಲ್ಲಿ ಆಂಧ್ರನಲ್ಲಿ ಸೈಕ್ಲೋನ್ ಆಗಿದೆ, ತೆಲಂಗಾಣದಲ್ಲಿ. ಅದು ಎಲ್ಲ ಸೇರಿಸಿ ಎಲ್ಲ ರೈತರದು 90% ಹೊಲ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿದೆ ಮತ್ತು ಎಲ್ಲ ಹಾಳಾಗಿಬಿಟ್ಟಿದೆ. ರೈತರು ತುಂಬ ತೊಂದರೆಯಲ್ಲಿದ್ದಾರೆ. ಈಗ ರೋಡ್ ಯಾವ ರೋಡ್ನಲ್ಲಿ ಇದ್ದೀನಿ, ನಾನು ಮೊನ್ನೆ ಹೊಸ ರೋಡ್ ಮಾಡಿಸಿದ್ದೇನೆ. ಇದು ರೋಡ್ ಎಲ್ಲ ಮುರಿದು ಹೋಗಿದೆ. ಅಲ್ಲಿ ಬ್ರಿಡ್ಜ್ ಒಂದು ಬರೋದು ಇಸ್ಲಾಂಪುರ್ಗೆ ಮೇನ್ ರಸ್ತೆ ಅದೇ ಒಂದೇ ಇದೆ ಬ್ರಿಡ್ಜ್. ಅದು ಬ್ರಿಡ್ಜ್ ಫುಲ್ ಕಂಪ್ಲೀಟ್ ಮುರಿದು ಹೋಗಿದೆ. ಈಗ ಸುಮಾರು ಈಗ ಯಾವಾಗ ಬರಬೇಕಂತ ಬಂದಾಗ ಸುಮಾರು ಹೆಣ್ಮಕ್ಳು ಅಳ್ಳತ್ತಿದ್ರು. ನನ್ನ ಕಾರ್ನಲ್ಲೇ ಅವ್ರಿಗೆ ಕೂಡಿಸಿ ಆ ರಸ್ತೆ ಪಾರ್ಸ್ ಮಾಡ್ತಿದ್ದೀನಿ. ನಿಜವಾಗಲೂ ಈಗ ನಾಳೆ ಇಲ್ಲ ನಾಡ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಮೀಟಿಂಗ್ ಇದೆ. ಆ ಮೀಟಿಂಗ್ಗಿಂತ ಮೊದಲು ನಾನು ಎಲ್ಲ ವಿಲೇಜ್ಗೆ ಹೋಗಿ ಒಂದು ರಿಪೋರ್ಟ್ ರೆಡಿ ಮಾಡಬೇಕು, ಎಷ್ಟು ನಷ್ಟ ಆಗಿದೆ. ಎಲ್ಲ ಆಫೀಸರ್ಸ್ ಇದೆ, ಜೊತೆಗೆ ಅಗ್ರಿಕಲ್ಚರ್ ಆಫೀಸರ್ ಇದೆ, AC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಮತ್ತು PWD ಎಲ್ಲ ಈ ಥರ 10 ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಇದ್ದಾರೆ. ನಾ ಈಗ ಊರಿನಲ್ಲಿ ಹೋಗಿ ಕುಂತು ಮಾತಾಡಿ ಮತ್ತು ಬೊಂಬಲ್ಲಿ ಎರ್ನಲ್ಲಿ ಹೋಗಬೇಕು. ಮುಂದೆ ಡೆಫಿನೆಟ್ಲಿ ರೈತರ ಕಷ್ಟನಲ್ಲಿದ್ದಾರೆ. ಇದ್ರಿಗೆ ಸ್ಪೆಷಲ್ ಪರಿಹಾರ ನಾ ಕೊಡಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ಇನ್ನು ಮೇನ್ ಸಮಸ್ಯೆ ಸುಮಾರು ವಿಲೇಜ್ನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಯಾರು ಹೊಲ ಮಾಡ್ಲತ್ತಾರೆ
ಅವರು ಏನು ಮಾಡಿದ್ದಾರೆ, ಪಾಪ ಹೊಲ ಓನರ್ ಇಲ್ಲ, ಅವ್ರ ಹೆಸರು ಮೇಲೆ ಹೊಲ ಇಲ್ಲ, ಅವರು ಬೇರೆಯವ್ರ ಹತ್ರ ತಗೊಂಡು ಲವಣಿ ಮಾಡ್ಲತ್ತಾರ, ಕಡ್ದು ಮಾಡಿದ್ದಾರೆ. ಅವರು ಏನು ಡಾಕ್ಯುಮೆಂಟ್ಸ್ ಬರ್ಕೊಂಡಿಲ್ಲ. ಅವು ಈಗ ಅಮೌಂಟ್ ನಾವು ಹಾಕಿದ್ರು ಅವ್ರ ಹೆಸರು ಮೇಲೆ ಹೋಗ್ತದೆ. ಯಾರು ಪಾಣಿ ಇರ್ತದೆ ಇಲ್ಲ, ನಿಮ್ಮದು ಇಲ್ಲ. ಅದು ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಮೇನ್ ಸಮಸ್ಯೆ. ನಾನು 4ನೇ ತಾರೀಕು ಕ್ಯಾಬಿನೆಟ್ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿಪ್ಟಿ CM DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇಂಜಿನಿಯರ್ ಈಶ್ವರ ಖಂಡ್ರೆ ಎಲ್ಲರೂ ಮಂತ್ರಿ ಆ ದಿವಸ ಇರ್ತಾರೆ ಕ್ಯಾಬಿನೆಟ್ ಅಂದರು. ಅಲ್ಲಿ ಚರ್ಚೆ ಮಾಡಿ ನಾನು ಇದು ಇವರಿಗೆ ಯಾರಿಗೆ ಕಡಿತ ಮಾಡಿದ್ದಾರೆ ಅವರಿಗೆ ಪರಿಹಾರ ಸಿಗಬೇಕಂತ, ಅದು ಒಂದು ಹೊಸ ಗೌರ್ಮೆಂಟ್ ಆದೇಶ ಆಗಬೇಕಂತ ನಾನು ಹೇಳ್ತೇನೆ. ಬೀದರ್ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ವಾಸವಿ ಗಣೇಶ್ ಮಂಡಲದಿಂದ ಪರಿಸರ ಸ್ನೇಹಿ ಗಣೇಶ ಸ್ಥಾಪಿಸಿದ್ದು, ವಿಸರ್ಜನೆಯ ದಿನದಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಹಂಗರ್ಗಿ, ಮಹಾಮಂಡಲಿಯ ಬಾಬು ವಾಲಿ, ಲ್ಯಾಂಡ್ ಆರ್ಮಿ ಅಧಿಕಾರಿಯಾದ ಅಭಿಷೇಕ್ ಪೊಲ್ಲ, ಆರ್ಯವೈಶ್ಯ ಸಮಾಜದ ಬಾಂಧವರು ಗಂಗಾರತಿ ಮಾಡುವ ಮೂಲಕ, ಬಟನ್ ಒತ್ತುವ ಮೂಲಕ ಪರಿಸರ ಸ್ನೇಹಿ ಗಣೇಶನನ್ನು ಅಲ್ಲೇ ವಿಸರ್ಜನೆ ಮಾಡಿ ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಿಸರ ಸ್ನೇಹಿ ಗಣೇಶನನ್ನು ಹಸುವಿನ ಸಗಣಿಯಿಂದ ಗಣೇಶನ ಮೂರ್ತಿ ಮಾಡಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. ಅದಕ್ಕೆ ವಾಸವಿ ಗಣೇಶ್ ಮಂಡಳಿ ಅವರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ವತಿಯಿಂದ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು ಕೋರಿ, ಆ ಗಣೇಶನ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಕೊಡಲಿ. ಎಲ್ಲರ ವ್ಯಾಪಾರಸ್ಥರಿಗೆ ಲಾಭವಾಗಲಿ ಎಂದು ಹಾರೈಸಿದ್ದರು. ಸತತವಾಗಿ 3 ವರ್ಷಗಳಿಂದ ಪ್ರಥಮ ಸ್ಥಾನ ಪಡೆದುಕೊಳ್ಳುತ್ತಿದೆ ಎಂದು ಶುಭಾಶಯಗಳನ್ನು ಕೋರಿದ್ದರು. ವಾಸವಿ ಗಣೇಶ್ ಮಂಡಲದ ಅಧ್ಯಕ್ಷರಾದ ಮನೀಶ್ ಸಿಂಧೋಲ್ ಅವರು ಪರಿಸರ ಸ್ನೇಹಿ ಗಣೇಶ ಸ್ಥಾಪಿಸಿದ್ದರಿಂದ ಸತತ 3 ವರ್ಷಗಳಿಂದ ಜಿಲ್ಲಾಡಳಿತದಿಂದ ಮೊದಲ ಸ್ಥಾನ ಪಡೆಯುತ್ತಿದೆ. ಗಣೇಶ ಚತುರ್ಥಿಯ ಮಹತ್ವವನ್ನು ವಿವರಿಸಿ, ಸಮಾಜದಲ್ಲಿ ಏಕತೆ, ಶಾಂತಿ ಹಾಗೂ ಸಾಂಸ್ಕೃತಿಕ ಸೌಹಾರ್ದತೆ ಬೆಳೆಸುವ ಅಗತ್ಯವನ್ನು ಒತ್ತಿ ಹೇಳಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವೆಂಕಟ್ ಸಿಂಧೋಲ್, ಕಾರ್ಯದರ್ಶಿ ನಿತಿನ್ ಗಾದ, ಜಂಟಿ ಕಾರ್ಯದರ್ಶಿ ವಿನಾಯಕ್ ವೆಂಗಂಪಲ್ಲಿ ಹಾಗೂ ಖಜಾಂಚಿ ಗೋಪಾಲ್ ಕೃಷ್ಣ ಗಾದ ಅವರು ಈ ಸಂದರ್ಭದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಾರ್ಥನೆ ಹಾಗೂ ಗಣೇಶ ವಂದನೆಗಳು ನಡೆದವು. ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಆಯೋಜಿಸಲಾಗಿತ್ತು. ಛತ್ರಪತಿ ಗಣೇಶಾಯ ದೀಪರಾಜ ನಮೋಸ್ತುತೆ. ದೀಪರಾಜಾಯ ನಮಃ. ಸರ್ವೋಪಚಾರಾಧ್ಯಕ್ಷ ಶುಭಂಕರ ಕಲ್ಯಾಣ ಮಹಾರಾಜಂ ಧರ್ಮದಾನ್ ಛತ್ರಪತಿ ಹರಿತ್ರ ಹರಿದ್ರಾಂ ಹರಿದ್ರಾಂ ದ್ರವದಾಂಧ ನಾದಿರಂ ಕಾಮನಂ ಕಾಂತಮರಾಂ ಮಂಗಲಂ ಹೃತ್ರಾದಂ ಗೋದೇವಾಕ್ಯನಾನಾಂ ಪ್ರವೃತ್ತಾಂಗಪ್ರಜ್ಞಾನೇ ಅರಣ್ಯಾದಿತಂ ಮೇಧಾಧರೇಃ ನಿತ್ಯಾನ್ಯಾಸಮಾಯಂತೆ ಸರ್ವಾಣಿ ಸರ್ವನಾಮಿತ ಮಹಾಗಣಾಧರೆ ಪ್ರಥಮಂ ವಕ್ರತುಂಡಂ ಚಾವೇಕದಂತಂ ದ್ವಿತೀಯಕಂ ತೃತೀಯಂ ಕೃತವಂಗಾಚ್ಛಂ ಗತವತ್ರೌ ಚತುರ್ಥಕಂ ಮಂಗಲಮೂರ್ತಿ ಮಾರ್ಯ ಜಯ ಗಣೇಶ ಜಯ ಗಣೇಶ ಪಾಹಿಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಅಸ್ತು ಮಂಗಲಾನಿ ಭವಂತು ನಿತ್ಯಮಂಗಲಾನಿ ಸುಖಕರತಾಮರ್ಥಾನ್ ವಿನಾಶೆ ವರವೋ ವರವೋ ಪ್ರೇಮಾಸೆ ಬಾಲಯಾಸೆ ಸರ್ವಾಣ್ಯೇ ಮಂದಾರಾವತೆ ಗೋರಾಸೆ ಸಂಜಯಗಳಿಗೆ ಮಾನ ಮುಕ್ತಾಗೋರಾಸೆ ಜಯದೇವ ಜಯದೇವ ಜಯವಂದನಮೋಸೆ ಹರಗನು ಮಾತ್ರೇ ಮಾನ ಹರಗೇ ಮಾತ್ರೇ ಮಾನ ಕಾಮನ ಪುರಸೆ ಜಯದೇವ ಜಯದೇವ ರತ್ನಾಗರ್ಭೋಹಾರ ಕುಲಗೌರಿ ಗಮನ ಸಂಜಾಚೀರೋಟೆ ಕಂಕಲಿಗೆ ಜೋರ ಹಿರೇಬಡಿತಾಮುಖತ ಶೋಭಾ ಸೋರೋರ ನಂದನುದೀನ ಬೇರೆ ಶರಣೇಗಾದರ್ಯ ಜಯದೇವ ಜಯದೇವ ಜಯ ಮಂಗಲಮೂರ್ತೆ ದರ್ಶನ ಮಾತ್ರೇ ಮಾನ ಶರಣೆ ಮಾತ್ರೇ ಮಾನ ಕಾಮನ ಪುರಸೆ ಜಯದೇವ ಜಯದೇವ ಅಂಬೋಧರ ವೇದಾಂಬರ ಬರವರ ವಂದನ ಸರಳ ತುಂಡವತ್ರ ತುಂಡತ್ರಿನೇನ ಧಾತ್ರಾಮಾರ್ಧಾವತ್ಪಾವೇ ನಿರ್ಮಾಣಿ ರಕ್ಷಾವೇ ಸರ್ವರಗತವದನ ಜಯದೇವ ಜಯದೇವ ಜಯ ಮಂಗಲಮೂರ್ತೆ ದರ್ಶನ ಮಾತ್ರೇ ಮಾನ ಶರಣೆ ಮಾತ್ರೇ ಮಾನ
कामानावृते धर्देव तर्देरगवरं करुणावतारं दन्दारकारं परयेन्द्रहारं सदावदन्तं प्रयारविन्दे सदं भवामि सदं नमामि मण्डालमालावृतालकाले कपालमालार्घ्यहस्राय दिगम्बराय जगम्बराय नमः शिवाय हरे राम 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 बप्पा बोलो गजानन रहिए 1 2 3 4 1 2 3 4 बोलो गजानन महाराज की गणपति बप्पा मंगलमूर्ति पुढच्या वर्षी 1 2 3 4 ವಾಸವಿ ಗಣೇಶ್ ಪರಿಸರ ಸ್ನೇಹಿ ಗಣಪತಿ ನೀವೇನು ಈಗ ಇಲ್ಲಿ ಮಾಡಿದಿರಿ, ಮೂರ್ತಿ ಮಾಡಿದಿರಿ. ಪ್ರತಿ ವರ್ಷ ಪರಿಸರ ಬಗ್ಗೆ ಗಮನ ಇಟ್ಕೊಂಡು ಇವತ್ತು ಏನು ಆರ್ಯವೈಶ್ಯ ಸಮಾಜ ಸಮುದಾಯದವರು ಇವತ್ತು ಹಸುವಿನ ಸಗಣಿಯಿಂದ ಗಣೇಶ್ ಮೂರ್ತಿಯನ್ನು ಮಾಡಿ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ. ಅದಕ್ಕೆ ಸಿಂಧೋಲ್ ಅವರಿಗೆ ಮತ್ತು ಎಲ್ಲ ತಂಡದವರಿಗೆ ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ ನಮ್ಮೆಲ್ಲರ ಪರವಾಗಿ ನಮಗೆ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರಿ ಆ ಗಣೇಶ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡಲಿ. ನಿಮ್ಮೆಲ್ಲರ ಕಾರ್ಯ, ನೀವೆಲ್ಲ ವ್ಯಾಪಾರಸ್ಥರಿದ್ದೀರಿ ಅಲ್ಲ, ಒಳ್ಳೆ ವ್ಯಾಪಾರ ಆಗಲಿ. ಜಾಸ್ತಿ ಮಳೆ ಹಾನಿ ಆಗಿದೆ, ಆದರೂ ಸರ್ಕಾರ ರೈತರ ಜೊತೆಯಲ್ಲಿದೆ, ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಒಳ್ಳೆ ನಿಮ್ಗೇನು ಇಷ್ಟೆಲ್ಲ ನಿಮ್ಗೆ ಲಾಭ ಏನು ಕಡಿಮೆ ಆಗಲ್ಲ. ಗಣೇಶ ಬಗ್ಗೆ ಭಾಳ ಒಳ್ಳೆ ಶ್ರದ್ಧೆ, ನಂಬಿಕೆ ಇಟ್ಕೊಂಡಿದ್ದೀರಿ. ನಿಮಗೇನು ಹೆಚ್ಚಿನ ಯಶಸ್ಸು ಸಿಗಲಿ, ನಮ್ಮ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗಲಿ, ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 3 ವರ್ಷದಿಂದ ಮೊದಲನೇ ಪ್ರೈಸ್ ತಗೋತಾ ಇದ್ದೀರಿ, ನಿಮಗೆ ಶುಭಾಶಯ. बोलो गजानन महाराज की, बोलो गजानन महाराज की. 1 2 3 4 1 2 3 4 ಧನ್ಯವಾದಗಳು ಹೇಳ್ತದೆ. ಸನ್ಮಾನ ಮಾಡಲಿಕ್ಕೆ ಸರ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. चला भजनी मंडळ गणेश जय वर्रे ಬೀದರ್ ನಗರದ ಬಸವೇಶ್ವರ ವೃತ್ತದ ಬಳಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ಗಣಪತಿ ವಿಸರ್ಜನೆಗೆ ಬಂದ ಭಕ್ತರಿಗೆ ಮಹಾಪ್ರಸಾದವನ್ನು ವಿತರಿಸಲಾಯಿತು. ಶ್ರೀ ವಿಘ್ನೇಶ್ವರ ಸೇವಾ ಸಮಿತಿ ಗೌರಿ ಗಣೇಶ ವಿಸರ್ಜನೆ ಹಬ್ಬದ ನಿಮಿತ್ತ ಮಹಾಪ್ರಸಾದ ವಿತರಣೆಯು 101 ಜನ ಸದಸ್ಯರು ಸೇರಿಕೊಂಡು ಈ ಮಹಾಪ್ರಸಾದವನ್ನು ವಿತರಣೆ ಮಾಡಿದ್ದರು. ಇದರಲ್ಲಿ ಒಂದು ಆಲೂಬಾದ್, ಪಲಾವ್, ಮೊಸರನ್ನ ಸೇರಿದಂತೆ ಇತರೆ ವಿವಿಧ ರೀತಿಯ ಬಿಸಿ ಬಿಸಿಯನ್ನ ಅಲ್ಲೇ ತಯಾರಿಸಿ ವಿತರಿಸಲಾಯಿತು. ಮೊದಲಿಗೆ ವಿಘ್ನ ನಿವಾರಕ ಗಣೇಶನ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಿಳೆಯರು ಮತ್ತು ಸದಸ್ಯರು ಸೇರಿ ಈ ಮಹಾಪ್ರಸಾದವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಗಣೇಶನ ಹಬ್ಬವನ್ನು ಭಕ್ತಿ ಭಾವದಿಂದ ಅರ್ಥಪೂರ್ಣವಾಗಿ ಹಾಗೂ ಎಲ್ಲ ಸಮಾಜದ ವರ್ಗದ ಜನರು ಸೇರಿ ರಾಷ್ಟ್ರೀಯ ಏಕತೆಯ ಸಂಕೇತವಾಗಿ ಆಚರಿಸಬೇಕು. ಬಾಲ್ ಗಂಗಾಧರ್ ತಿಲಕ್ ಅವರ ಆಶಯದಂತೆ ಈ ಹಬ್ಬ ರಾಷ್ಟ್ರೀಯ ಚೇತನೆಯನ್ನು ಬಲಪಡಿಸುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು.
ಮೊಬೈಲ್ ದೋನೋ ಸೇಫ್ಟಿ ಲगे जरा प्रसाद तक ಮುಂದೆ ಮಾಡಿ ಮತ್ತೊಂದು ಪ್ರಸಾದ ತಗೊಂಡು ಜಾಗ ಮಾಡ್ಕೊಳ್ಳಿ ಮಹಾಪ್ರಸಾದ ಎಲ್ಲರಿಗೆ ಮಹಾಪ್ರಸಾದ ಸ್ವಲ್ಪ ಪ್ರಸಾದ ತಗೊಂಡು ಸ್ವಲ್ಪ ಮುಂದೆ सभी भक्तों से हाथ जोड़कर निवेदन है कि महाप्रसाद लेकर जाइए सर। बड़े प्रसाद तो कोई सभी भक्तों से हाथ जोड़कर निवेदन है कि प्रसाद लेकर जाइए सर। प्रसाद ಬೀದರ್ ನಗರದ ಪಾಂಡುರಂಗ ದೇವಸ್ಥಾನದಲ್ಲಿ ವಾಸವಿ ಗಣೇಶ್ ಮಂಡಲದಿಂದ ಪರಿಸರ ಸ್ನೇಹಿ ಗಣೇಶ ಸ್ಥಾಪಿಸಿ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು. ಭಕ್ತಿ ಭಾವದಿಂದ ಪರಿಸರ ಸ್ನೇಹಿ ಗಣೇಶ ಸ್ಥಾಪನೆ ಕಾರ್ಯಕ್ರಮವು ವೇದ ಮಂತ್ರಗಳ ಪಠಣದೊಂದಿಗೆ ಆರಂಭಗೊಂಡು ಭಜನೆ, ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಭಕ್ತರು ಭಾಗವಹಿಸಿದ್ದರು. ನೂರಾರು ಭಕ್ತರು ತಮ್ಮ ಕುಟುಂಬ ಸಮೇತ ಆಗಮಿಸಿ ಶ್ರೀ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. 108 ಜೋಡಿಗಳಿಂದ ಕುಂಕುಮಾರ್ಚನೆ ಮಾಡಲಾಯಿತು. ವಾಸವಿ ಗಣೇಶ್ ಮಂಡಲದ ಅಧ್ಯಕ್ಷರಾದ ಮನೀಶ್ ಸಿಂಧೋಲ್ ಅವರು ಪರಿಸರ ಸ್ನೇಹಿ ಗಣೇಶ ಸ್ಥಾಪಿಸಿದ್ದರಿಂದ ಸತತ 3 ವರ್ಷಗಳಿಂದ ಜಿಲ್ಲಾಡಳಿತದಿಂದ ಮೊದಲ ಸ್ಥಾನ ಪಡೆಯುತ್ತಿದೆ. ಗಣೇಶ ಚತುರ್ಥಿಯ ಮಹತ್ವವನ್ನು ವಿವರಿಸಿ ಸಮಾಜದಲ್ಲಿ ಏಕತೆ, ಶಾಂತಿ ಹಾಗೂ ಸಾಂಸ್ಕೃತಿಕ ಸೌಹಾರ್ದತೆ ಬೆಳೆಸುವ ಅಗತ್ಯವನ್ನು ಒತ್ತಿ ಹೇಳಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ವೆಂಕಟ್ ಸಿಂಧೋಲ್, ಕಾರ್ಯದರ್ಶಿ ನಿತಿನ್ ಗಾದ, ಜಂಟಿ ಕಾರ್ಯದರ್ಶಿ ವಿನಾಯಕ್ ವೆಂಗಂಪಲ್ಲಿ ಹಾಗೂ ಖಜಾಂಚಿ ಗೋಪಾಲ್ ಕೃಷ್ಣ ಗಾದ ಅವರು ಈ ಸಂದರ್ಭದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಾರ್ಥನೆ ಹಾಗೂ ಗಣೇಶ ವಂದನೆಗಳು ನಡೆದವು. ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಆಯೋಜಿಸಲಾಗಿತ್ತು. ಏನಿತ್ತು ಚಿನ್ನ ದೀರ್ಘಾಯುಷ್ಯ ವಿವೃದ್ಧಿರಸ್ತು ಧನ ಕನಕ ಸಮೃದ್ಧಿರಸ್ತು
तथास्तु तथास्तु रोदनो रोदनानचोभनचोभमाय कल्याणः सिद्धिविनायक भगवान की मंगलमूर्ति भगवान की मंगलमूर्ति ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಪ್ರಕೃತಿಯನ್ನು ಬಳಸಲು ಮಣ್ಣಿನ ಗಣಪವನ್ನು ಸ್ಥಾಪಿಸಿದ್ದೇವೆ. ಇದು ನಮ್ಮದು 8ನೇ ವರ್ಷ. ಹಾಗೆ ಈ ವರ್ಷ ನಾವು ಕುಂಕುಮಾರ್ಚನಾ ಕಾರ್ಯಕ್ರಮವನ್ನು ಸಹಪರಿವಾರದಿಂದ ಆಚರಿಸಿದ್ದೇವೆ. ಹಾಗೆ ಇದೇ ಥರ ಮುಂದಿನ ಬರುವ ದಿನಗಳಲ್ಲಿ ಕೂಡ ನಾವು ಪರಿಸರ ಸ್ನೇಹಿ ಗಣಪತಿ ಹಾಗೂ ಪರಿಸರ ಉಳಿಸುವ ನೆಪದಲ್ಲಿ ನಾವು ಇನ್ನಷ್ಟು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಆಲೋಚಿಸಿದ್ದೇವೆ. ಹಾಗೆ ಸತತವಾಗಿ 8 ವರ್ಷದಿಂದ SP ಮತ್ತು DC ಟ್ರಾಫಿ ಇದರ ವಿಜೇತರು ನಾವೇ ಆಗಿದ್ದೇವೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.